ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ ಬಹುತೇಕ ಜನರ ಫೇವರಿಟ್ ಯಾರು ಅಂತೇಳಿ ಕೇಳಿದರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ. ಕಾರಣ ಆತನ ಕಾಮಿಡಿ ಟೈಮಿಂಗ್, ಆತನ ನ್ಯಾಚುರಲ್ ಆಗಿರುವಂತಹ ವ್ಯಕ್ತಿತ್ವ ಮತ್ತು ಎಲ್ಲೂ ಕೂಡ ಕಪಟತನ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಎಲ್ಲೋ ಒಂದು ಕಡೆ ಈತನಿಗೆ ಸಿಗ್ತಿರುವಂಥ ಈ ಜನ ಬೆಂಬಲ ಅಥವಾ ಈತನಿಗೆ ಸಿಗ್ತಿರುವಂತಹ ಮನೆಯೊಳಗಿನ ಸಪೋರ್ಟೇ ಈತನನ್ನು ಹಳ್ಳ ಹತ್ತಿಸ್ತಿದೆಯಾ ಅನ್ನುವಂತಹ ಅನುಮಾನ ಒಂದು ಕಡೆ ಬೀಳ್ತಾ ಇದೆ. ಮತ್ತೊಂದು ಕಡೆ ಈತನ ಓವರ್ ಕಾನ್ಫಿಡೆನ್ಸು ಆಟವನ್ನು ಹಾಳು ಮಾಡ್ತಿದೆಯಾ ಅನ್ನುವಂಥದ್ದು ಕೂಡ ಒಂದು ಕಡೆ. ಇನ್ನೊಂದು ಕಡೆ ಬಿಗ್ ಬಾಸ್ ಮನೆಯವರ ಟಾರ್ಗೆಟ್ ಹೇಗೂ ಗಿಲ್ಲಿ ಆಗಿದ್ದಾನೆ. ಕೆಲವೊಂದಷ್ಟು ಜನ ಸ್ಪರ್ಧಿಗಳ ಟಾರ್ಗೆಟ್ ಹೇಗೂ ಕೂಡ ಗಿಲ್ಲಿ ಆಗಿದ್ದಾನೆ. ಇದನ್ನು ಗಿಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಗಿಲ್ಲಿಗೆ ಈ ಬಿಗ್ ಬಾಸ್ ಮನೆಯ ಆಟವೇ ಮುಳುವಾದರೂ ಕೂಡ ಆಗಬಹುದು ಅಂತೇಳಿ ಅನಿಸುತ್ತಾ, ರೇಸು ಮುಳುವಾಗುತ್ತೆ ಅಂತೇಳಿ ಅನಿಸುತ್ತಾ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಹೇಳ್ತಿದ್ದಾವೆ. ಗಿಲ್ಲಿ ತನ್ನ ಮಾತುಗಳನ್ನೇ ತನ್ನ ಪಾಲಿಗೆ ಮುಳ್ಳನ್ನು ಮಾಡಿಕೊಳ್ತಾ ಇದ್ದಾನ ಅಂಥೇಳಿ. ಯಾಕಂತ ಹೇಳಿದ್ರೆ ಬೇರೆಯವರು ಮುಳ್ಳು ಮಾಡೋದು ಬೇಡ, ಈತನೇ ಮಾಡ್ಕೊಳ್ತಿದ್ದಾನ ಅನ್ನುವಂಥ ಒಂದು ಅನುಮಾನನೂ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಯಾವುದೇ ಅತಿ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಬೇಡ ಅನಿಸ್ಬಿಡುತ್ತೆ, ಅಸಹ್ಯ ಅಂಥೇಳಿ ಅನಿಸ್ಬಿಡುತ್ತೆ. ಆ ರೀತಿ ಅನಿಸುತ್ತಾ ಈ ರೀತಿ ಎಲ್ಲ ಪ್ರಶ್ನೆಗಳು ಎದ್ದಿದ್ದಾವೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸೀಸನ್ 12 ಬಿಗ್ ಬಾಸು ಶುರುವಾದಂಥ ಆರಂಭದಿಂದನೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಗಿಲ್ಲಿ ನಟನ ಕಾಮಿಡಿ ಮಾತಿಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಬೇರೆ ಸ್ಪರ್ಧಿಗಳನ್ನು ಮಾತಲ್ಲೇ ಕಟ್ಟಿ ಹಾಕುವಂತಹ, ಕಾಲೆಳೆಯುವಂತಹ ಗಿಲ್ಲಿ ನಟನ ಒಂದು ಚಾಕಚಕ್ಯತೆಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಅತಿಯಾದಂಥ ಆತ್ಮವಿಶ್ವಾಸ ಈಗ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಹಿನ್ನಡೆಯೂ ಕೂಡ ಆಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗ್ತಿರೋದನ್ನು ತಳ್ಳಿ ಹಾಕುವಂತಿಲ್ಲ. ಸದ್ಯ ಹೊಸದಾಗಿ ಬಂದಿರುವಂಥ ಪ್ರೋಮೋದಲ್ಲಿ ಗಿಲ್ಲಿ, ಧ್ರುವಂತು ಮತ್ತು ಇನ್ನಿತರರ ನಡುವೆ ನಡೆದಂತಹ ವಾಕ್ಸಮರ, ರಿಷಾ ಗಿಲ್ಲಿಯನ್ನು ಮಾಡಿದಂಥ ಟಾರ್ಗೆಟು, ಅಶ್ವಿನಿ ಆರಂಭದಿಂದನೂ ಕೂಡ ಗಿಲ್ಲಿಯನ್ನು ಮಾಡ್ತಿರುವಂಥ ಟಾರ್ಗೆಟು, ಜೊತೆಗೆ ಕಾವ್ಯ ಜೊತೆಗೆ ಗಿಲ್ಲಿಯನ್ನು ಕಟ್ಟಿ ಹಾಕುವಂಥ ಪ್ರಯತ್ನ, ಇವೆಲ್ಲವನ್ನು ಕೂಡ ಗಮನಿಸಿದರೆ ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಇಲ್ಲಿ ಇಡೀ ಮನೆಯ ಟಾರ್ಗೆಟ್ ಮಾಡಿರೋದು ಮಾತ್ರವಲ್ಲದೆ ಗಿಲ್ಲಿಯ ಓವರ್ ಕಾನ್ಫಿಡೆನ್ಸೇ ಇವತ್ತು ಕಳಪೆಯನ್ನು ಕೂಡ ತಂದು ಕೊಡ್ತು. ಜೊತೆಗೆ ಅವತ್ತು ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ಏನು ಸಿಕ್ತು ನೋಡಿ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಿಲ್ಲಿಯ ಆಟ ಬದಲಾಗ್ತಾ ಹೋಯಿತು ಅನ್ನೋದು ಕೂಡ ಸಾಕಷ್ಟು ಜನರ ಅಭಿಪ್ರಾಯ. ಈ ಒಂದು ಚಪ್ಪಾಳೆ ಬಂದ ಬಳಿಕ ಗಿಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ನಿಂದ ವರ್ತನೆ ಮಾಡ್ತಿರುವಂಥದ್ದೇ, ಅತಿಯಾದಂಥ ಆತ್ಮವಿಶ್ವಾಸವೇ ಈತನಿಗೆ ಮುಳುವಾಗ್ತಿದೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳು ಗಿಲ್ಲಿಗೆ ಚಾಲೆಂಜ್ ಮೇಲೆ ಚಾಲೆಂಜನ್ನು ಹಾಕ್ತಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 2 ಟೀಮ್ ಆಗಿದೆ. ಗಿಲ್ಲಿ ನಟನ ಟೀಮ್ ಒಂದು, ಅಶ್ವಿನಿ ಗೌಡ ಟೀಮ್ ಒಂದು. ಈ ಅಶ್ವಿನಿ ಗೌಡ ಟೀಮ್ನಲ್ಲಿ ಈ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ರಿಷಾ ಗೌಡ, ರಾಶಿಕಾ ಶೆಟ್ಟಿ, ಧ್ರುವಂತು ಮತ್ತು ಇನ್ನುಳಿದವರು ಇದ್ದಾರೆ. ಆ ಕಡೆ ಈ ಕಡೆ ಹೋಗಿ ಬರೋರು ಇರ್ತಾರೆ, ಇನ್ನುಳಿದವರು ಇರ್ತಾರೆ ಪ್ರಮುಖವಾಗಿ. ಇನ್ನು ಗಿಲ್ಲಿ ನಟನ ಟೀಮ್ನಲ್ಲೂ ಕೂಡ ಒಂದು 4-5 ಜನ ಇದ್ದಾರೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನೋರು ಕೂಡ ಇದ್ದಾರೆ. ಬಟ್ ಆದರೆ ಗಿಲ್ಲಿ ತಮ್ಮ ಕಾಮಿಡಿ ಡೈಲಾಗ್ಸ್ಗಳು, ಜೋಕ್ಗಳಿಂದ ವೀಕ್ಷಕರನ್ನು ಸೆಳೀತಾ ಇದ್ದರೆ, ಪ್ರಾಪರ್ಟಿ ಕಾಮಿಡಿ ಎನ್ನುವಂತಹ ಒಂದು ವಿಶೇಷವಾದಂಥ ಕಾನ್ಸೆಪ್ಟನ್ನು ತಂದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು. ಬಟ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವೆಲ್ಲವನ್ನು ಕೂಡ ಮಾಡೋದು ಬಿಟ್ಕೊಂಡು ವೈಯಕ್ತಿಕವಾಗಿ ಒಬ್ಬರನ್ನು ನಿಂದಿಸುತ್ತಾ ಹೋದರೆ ಅದು ಕೂಡ ಒಂದು ಹಂತಕ್ಕೆ ಓಕೆ, ಬಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದು ಕೂಡ ಅಸಹ್ಯ ಅನಿಸ್ಬಿಡುತ್ತೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿಯ ಮಾತುಗಳೇ ಅತಿ ಆಯಿತು ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಿದ್ದಾವೆ. ಸಹ ಸ್ಪರ್ಧಿಗಳು ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಏನು ಎಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಹೊಟ್ಟೆ ಕಿಚ್ಚಿನಿಂದ, ಮತ್ತೊಂದು ಈಗ ಯಾಕೋ ಈ ಗಿಲ್ಲಿ ಕಂಡ್ರೆ ಒಂದಷ್ಟು ಜನರಿಗೆ ಆಗೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇದ್ದಾರೆ, ಆಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ. ಒಂದಷ್ಟು ಜನ ಆಗೋದೇ ಇಲ್ಲ ಅಂದರೆ ಗಿಲ್ಲಿ ಅಂತ ಹೇಳಿದ್ರೆ ಸಾಕು ಉರಿದು ಬೀಳ್ತಿದ್ದಾರೆ. ಆ ಸಾಲಿಗೆ ಧ್ರುವಂತು, ರಾಶಿಕಾ, ಹಾಗೆಯೇ ಈ ಅಶ್ವಿನಿ ಗೌಡ, ಹಾಗೆಯೇ ಪ್ರಮುಖವಾಗಿ ಈ ರಿಷಾ ಗೌಡ, ಇವರೆಲ್ಲರೂ ಕೂಡ ಇದ್ದರೆ ಮತ್ತೊಂದಷ್ಟು ಜನ ಗಿಲ್ಲಿಯ ಪರವಾಗಿಯೂ ಕೂಡ ಇದ್ದಾರೆ. ಆದರೆ ಗಿಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತಿದ್ದಾನೆ, ಓವರ್ ಕಾನ್ಫಿಡೆನ್ಸ್ನಿಂದ ಗಿಲ್ಲಿ ಎಡವುತ್ತಿದ್ದಾನೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದಂತೂ ಸಹಜ. ಈ ರೀತಿಯಾದಂತಹ ಒಂದು ಅಭಿಪ್ರಾಯ ಬರ್ತಿದ್ದಾವೆ, ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಗಿಲ್ಲಿ ನಟ ಸಾಕಷ್ಟು ಹಾಸ್ಯ ಶೋಗಳನ್ನು ಮಾಡಿ ಬಂದವನೇ. ಬಿಗ್ ಬಾಸು ಮನೋರಂಜನೆ ನೀಡುತ್ತಿರುವಂತಹ ಅಥವಾ ಮನೋರಂಜನೆ ಕೊಡೋದ್ರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಗಿಲ್ಲಿಯ ಮೂಲಕ ಸಾಬೀತುಪಡಿಸಿದೆ. ಕಿಚ್ಚನ ಚಪ್ಪಾಳೆ ಸಿಕ್ಕ ಬಳಿಕ ಈ ಗಿಲ್ಲಿಯ ಆತ್ಮಸ್ಥೈರ್ಯ ಮತ್ತಷ್ಟು ಹೆಚ್ಚಾಗಿದೆ, ಮತ್ತಷ್ಟು ಕಾನ್ಫಿಡೆನ್ಸ್ನಿಂದ ಆಟ ಆಡ್ತಿದ್ದಾನೆ. ಆದರೆ ಈಗ ಅದು ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗಿದೆಯಾ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಮತ್ತು ಅನುಮಾನ.
ಗಿಲ್ಲಿ ನಟ ಕೆಲವು ಗಂಭೀರ ಸಮಯದಲ್ಲೂ ಕೂಡ ಕೀಟಲೆ ಮಾಡಲು ಹೋಗ್ತಾ ಇರುವಂಥದ್ದು ಇದು ಮನೆಯವ್ರಿಗೆ ಇಷ್ಟ ಆಗ್ತಿಲ್ಲ ಮತ್ತು ನೋಡೋರಿಗೂ ಕೂಡ ಇರಿಟೇಷನ್ ಅಂತೇಳಿ ಅನಿಸುತ್ತೆ. ಮೊನ್ನೆ ಮಸಿ ಬಳಿಯುವಂಥ ಟಾಸ್ಕ್ ನಡೆಯುತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಸೀರಿಯಸ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಕೇಳಲೇಬೇಕಾಗುತ್ತೆ. ಬಟ್ ಆ ಸಂದರ್ಭದಲ್ಲೂ ಕೂಡ ತಮಾಷೆ ಮಾಡಿಕೊಂಡು ಕೀಟ್ಲೆ ಮಾಡಿಕೊಂಡು ಕೂತಿರುವಂಥದ್ದು ಈತನಿಗೆ ಗಾಂಭೀರ್ಯತೆ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಗಂಭೀರವಾದಂಥ ಸಮಯದಲ್ಲೂ ಕೂಡ ಗಂಭೀರದಿಂದ ಇರದೇ ಇರುವಂಥದ್ದು ಕೂಡ ಸತ್ಯ. ಕಿಚ್ಚ ಸುದೀಪ್ ಅವರ ಮುಂದೆ ಮಾತ್ರ ಇಲಿಯ ರೀತಿ ಇರುವಂತಹ ಈ ಗಿಲ್ಲಿ ನಟ ಬೇರೆಲ್ಲ ಸಮಯದಲ್ಲೂ ಕೂಡ ತನ್ನಷ್ಟಕ್ಕೆ ತಾನು ಏನಾದರೂ ಒಂದು ಕುಚೇಷ್ಟೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದೇ ಗಿಲ್ಲಿ ನಟನಿಗೆ ಬಹುಶಃ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನು ಚರ್ಚಿಸುವಂಥ ಸಂದರ್ಭದಲ್ಲಿ ನಾವು ಸೀರಿಯಸ್ ಆಗಿ ಕೆಲವೊಂದು ವಿಚಾರಗಳನ್ನು ಮಂಡಿಸಬೇಕಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಮಾತುಗಳಿಗೂ ಕೂಡ ತೂಕ ಇರೋದಿಲ್ಲ, ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ತೂಕ ಇರೋದಿಲ್ಲ. ಈ ತಪ್ಪನ್ನು ಗಿಲ್ಲಿ ಪದೇ 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 ಮಾಡ್ತಾನೆ ಬರ್ತಿದ್ದಾನೆ. ಇನ್ನು ಗಿಲ್ಲಿ ನಟ ಮಾಡಿದಂಥ ಕಿತಾಪತಿಗಳು ಸಹಜವಾಗಿ ತನ್ನ ತಂಡ ಸೋಲುವಂತೆಯೂ ಕೂಡ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಬೇಕು. ಕಾವ್ಯ ಜೊತೆಗಿನ ಗೆಳೆತನ ಈತನ ಆಟಕ್ಕೆ ನಿಧಾನಕ್ಕೆ ಪೆಟ್ಟನ್ನು ಕೊಡ್ತಿದೆ. ಮುಂದೊಂದು ದಿನ ಅದು ದೌರ್ಬಲ್ಯವಾಗಿ ಬದಲಾಗುವಂತಹ ವಿಚಾರವೂ ಕೂಡ ಕಾಣಿಸ್ತಿದೆ. ಇದರ ಬಗ್ಗೆನೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಇನ್ನು ಗಿಲ್ಲಿ ನಟ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಅರಿತುಕೊಳ್ಳದೆ ಹೋದರೆ ಇಲ್ಲಿ ಸಹಜವಾಗಿ ನೋವುಗಳು ಎದುರಾಗ್ತವೆ ಅನ್ನೋದು ಕೂಡ ಸತ್ಯ. ಇದು ಕೆಲವರಿಗೆ ನಿಜ ಅನಿಸಿದೆ. ಸುದೀಪ್ ಅವರು ಈ ವಿಚಾರವನ್ನು ಗಿಲ್ಲಿಗೆ ತಿಳಿಸಿ ಹೇಳಬೇಕು ಅನ್ನೋಂಥ ಬೇಡಿಕೆಯು ಕೆಲವರದ್ದು. ಈ ರೀತಿ ಕೆಲವರನ್ನು ನೋಯಿಸಿ ಆಟ ಆಡೋದು ಸರಿಯಲ್ಲ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಹೊರಗಿನವರು ಬಂದು ಈ ಬಗ್ಗೆ ಹೇಳಿದರೆ ಮಾತ್ರ ಅದರ ಬಗ್ಗೆ ಗೊತ್ತಾಗುತ್ತೆ. ಈಗ ಒಂದು ವೇಳೆ ಗಿಲ್ಲಿಗೆ ಹೊರಗಿನವ್ರು ಯಾರಾದರೂ ಬಂದು ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು, ಇಲ್ಲ ಕಿಚ್ಚ ಸುದೀಪ್ ಅವರೇ ಅರ್ಥ ಮಾಡಿಸ್ಬೇಕು. ಇದೆರಡೂ ಆಗದೆ ಇದ್ದರೆ ಬಹುಶಃ ಇದು ಇನ್ನಷ್ಟು ತಾರಕಕ್ಕೆ ಹೋಗ್ತದೆ. ಈ ಬಾರಿ ರೇಸ್ನಲ್ಲಿ ಮುಂದೆ ಇರೋದು ಗಿಲ್ಲಿ ನಟ, ನೋ ಡೌಟು. ಹಾಗಂದ ಮಾತ್ರಕ್ಕೆ ಈ ರೇಸನ್ನು ಗಿಲ್ಲಿಯನ್ನು ಹಿಂದೆ ಹಾಕೋಕ್ಕೆ ಯಾರೂ ಕೂಡ ಇಲ್ವಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇರ್ತಾರೆ. ತನ್ನ ಆಟವನ್ನು ತಾನೇ ಹಾಳು ಮಾಡಿಕೊಂಡ್ರೆ ಗೆಲುವು ಮತ್ತೊಬ್ಬರ ಪಾಲಾಗಲಿದೆ ಅನ್ನೋದು ಕೂಡ ಅಭಿಮಾನಿಗಳ ಅಭಿಪ್ರಾಯ. ಹಾಗಾಗಿ ಗಿಲ್ಲಿ ನಟ ಇಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಕರೆಕ್ಟು, ಬಟ್ ಆ ಟಾರ್ಗೆಟ್ನಿಂದ ಮಿಸ್ ಆಗುವಂಥ ಕಲೆಗಾರಿಕೆಯನ್ನು ಕೂಡ ಬೆಳೆಸ್ಕೊಳ್ಳೇಬೇಕಲ್ವಾ. ಈ ವಿಚಾರ ಬಹುಶಃ ಗಿಲ್ಲಿಗೆಲ್ಲೂ ಕೂಡ ಅರ್ಥ ಆಗ್ತಿಲ್ಲ. ಹಾಗೆ ನೋಡಿದ್ರೆ ಇಡೀ ಮನೆಯ ಟಾರ್ಗೆಟು ಗಿಲ್ಲಿ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ವಾರ ಸಿಕ್ಕಂತೆ ಕಳಪೆ. ಗಿಲ್ಲಿಯನ್ನು ಕಳೆದ 3 ವಾರಗಳಿಂದ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಆದರೂ ಕೂಡ ಇಲ್ಲಿ ಗಿಲ್ಲಿ ಎಲ್ಲೂ ಕೂಡ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಇನ್ನು ಕೆಲವೊಂದು ಸಲ ಈ ಮನೆ ಒಂದು ರೀತಿಯಲ್ಲಿ ಹೇಗೆ ಟೀಮ್ ಮಾಡಿಕೊಂಡು ಆ ಟೀಮ್ನ ಗೇಮ್ ಪ್ಲಾನ್ನ ರೂಪದಲ್ಲಿ ಬದಲಾಗ್ತದೆ ಅನ್ನೋದಕ್ಕೆ ಈ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ ಇವರೆಲ್ಲರೂ ಕೂಡ ಕಣ್ಸೆನ್ನೆಯಲ್ಲಿ ಮಾಡುವಂಥ ನಾಟಕಗಳೇ ಸಾಕ್ಷಿ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಸಾಕಷ್ಟು ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು. ಸೂಕ್ಷ್ಮವಾಗಿ ಆಟವನ್ನು ಗಮನಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಈಗ ಶುಕ್ರವಾರದ ಸಂಚಿಕೆಯಲ್ಲೂ ಕೂಡ ಹೀಗೆ ಆಯಿತು. ಸಾಕಷ್ಟು ಜನ ಇದನ್ನು ಗಮನಿಸಿದ್ದಾರೆ. ಅವರು ಕೂಡ ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಯಾವಾಗ ಇಲ್ಲಿ ಕಾಕ್ರೋಚ್ ಸುದಿ ಕಳಪೆ ಅನ್ನುವಂತಹ ಬೇಡಿಕೆಯನ್ನು ಇಟ್ಟು ಎಲ್ಲರೂ ಕೂಡ ಆಯ್ಕೆ ಮಾಡೋದಕ್ಕೆ ಶುರು ಮಾಡಿದ್ರು, ಈ ವಾರದ ಕಳಪೆ ಕಾಕ್ರೋಚ್ ಸುದಿ, ಈ ವಾರದ ಕಳಪೆ ಕಾಕ್ರೋಚ್ ಸುದಿ ಅಂತೇಳಿ, ಆಗ ಒಂದು ಹಂತದಲ್ಲಿ ಬಹುತೇಕ ಓಟುಗಳು ಸುದಿಗೇನೆ ಬೀಳ್ತಾ ಇದ್ದಾವೆ ಅಂತೇಳಿ ಗೊತ್ತಾದ ತಕ್ಷಣ ಗಿಲ್ಲಿ ನಟನನ್ನು ಕಳಪೆ ಆಟಗಾರ ಅಂತ ಹೇಳಿ ಆಯ್ಕೆ ಮಾಡೋದಕ್ಕೆ ಒಂದು ಷಡ್ಯಂತ್ರ ನಡೆದು ಬಿಡುತ್ತೆ. ಅಯ್ಯೋ, ನನಗೆ ಇಲ್ಲಿ ಕಳಪೆ ಬರ್ತಿದೆಯಲ್ಲ ಅಂತೇಳಿ ಲೆಕ್ಕಾಚಾರ ಹಾಕಿದಂತಹ ಈ ಸುದಿ, ಅಶ್ವಿನಿ ಗೌಡ, ಜಾಹ್ನವಿ ಅವರು ಕಣ್ಣೋಟದಲ್ಲೇ ಲೆಕ್ಕಾಚಾರವನ್ನು ಮಾಡಿ ಗಿಲ್ಲಿ ಕಳಪೆ ಆಗುವಂತೆ ನೋಡಿಕೊಂಡ್ರು. ಅಂದರೆ ತಕ್ಷಣಕ್ಕೆ ಅವರೊಂದು ಮೆಸೇಜನ್ನು ಪಾಸ್ ಮಾಡಿದ್ರು, ಸುದಿ ಹೆಸರು ತಗೋಬೇಡಿ, ಗಿಲ್ಲಿ ಹೆಸರನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ. ಹೀಗಾಗಿ ತಕ್ಷಣಕ್ಕೆ ಎಲ್ಲರೂ ಕೂಡ ಗಿಲ್ಲಿ ಹೆಸರನ್ನು ತಗೊಂಡ್ರು, ಇನ್ನುಳಿದವರು. ಹಾಗಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯ ಕಳಪೆಯಾಗಿ ಹೊರಗಡೆ ಬಂದರು. ಇನ್ನು ಬೇರೆಯವರ ವಿಚಾರದಲ್ಲಿ ಮೂಗು ತೋರಿಸ್ತಿರುವಂತಹ ಮತ್ತು ಬೇರೆಯವರ ಕ್ಯಾರೆಕ್ಟರ್ ಬಗ್ಗೆ ಮೂಗು ತೋರಿಸ್ತಿರುವಂಥ ಧ್ರುವಂತು ಆತನ ವಿಚಾರದ ಬಗ್ಗೆ ಯಾರೂ ಮಾತನಾಡಬಾರ್ದಂತೆ. ಆತನ ವಿಚಾರದ ಬಗ್ಗೆ ಈತ ಇಲ್ಲಿ ಗಿಲ್ಲಿ ಮಾತನಾಡಬಾರ್ದು ಅಂತೇಳಿ ವಾರ್ನಿಂಗ್ ಕೊಡ್ತಾನೆ, ಇದೇ ಧ್ರುವಂತು. ಆದರೆ ಈತ ಹೋಗಿಬಿಟ್ಟು ಕಾವ್ಯ ವಿಚಾರನೋ ಅಥವಾ ಗಿಲ್ಲಿ ವಿಚಾರನೋ ಹೋಗಿ ಮಾತನಾಡ್ಬೋದಂತೆ. ಏನು ಲಾಜಿಕ್ ಅಣ್ಣ ನಿಂದು? ನಿನಗೆ ಒಂದು ದೊಡ್ಡ ಸಲ್ಯೂಟನ್ನು ಹೊಡಿಲೇಬೇಕು. ಇಂತಹ ತುಕಾಲಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಾರಣಕ್ಕೋಸ್ಕರನೇ ಬಿಗ್ ಬಾಸ್ ಮನೆಯ ತೂಕ ಕಡಿಮೆ ಆಗ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಇಂತಹ ವ್ಯಕ್ತಿಗಳನ್ನು ಅತಿ ಹೆಚ್ಚು ದಿನಗಳ ಕಾಲ ಉಳಿಸಿಕೊಂಡಷ್ಟು ಬಿಗ್ ಬಾಸ್ ಮನೆಗೂ ಕೂಡ ಕೆಟ್ಟ ಹೆಸರು ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿಗೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಟಾರ್ಗೆಟ್ ಯಾರು ಅಂತ ಇಲ್ಲಿ ಕೇಳಿದ್ರೆ ನೇರವಾಗಿ ಅಶ್ವಿನಿ ಗೌಡ ಮತ್ತು ಈ ರಿಷಾ ಗೌಡ, ಕಾಕ್ರೋಚ್ ಸುದಿ ಇಂತಹ ಕುತಂತ್ರಿಗಳನ್ನು ಮೊದಲಿಗೆ ಗಿಲ್ಲಿ ಟಾರ್ಗೆಟ್ ಮಾಡಬೇಕಾಗುತ್ತೆ. ಟಾರ್ಗೆಟ್ ಅಂತ ಹೇಳಿದ್ರೆ ಬಾಯಿ ಬಡ್ಕೊಂಡು ಟಾರ್ಗೆಟ್ ಮಾಡಿದ್ರೆ ಪ್ರಯೋಜನ ಇಲ್ಲ.
ಸ್ಮಾರ್ಟ್ ಗೇಮನ್ನು ಆಡಬೇಕು. ಎಲ್ಲೆಲ್ಲಿ ಇವರನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಆ ರೀತಿ ಮಾಡಬೇಕು. ಆಗ ಮಾತ್ರ ಗಿಲ್ಲಿ ಈ ಕೂಪದಿಂದ ಅಥವಾ ಇವರ ಈ ಷಡ್ಯಂತ್ರದ ತಂತ್ರಗಾರಿಕೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಇಲ್ಲವಾದರೆ ಮತ್ತೆ 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 ಈ ಕೂಪದ ಒಳಗಡೆ ಬಿದ್ದು ಒದ್ದಾಡೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಇನ್ನು ಧ್ರುವಂತೂ ಹೇಳಿ ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಈ ಅಶ್ವಿನಿ ಗೌಡ ಪಾರ್ಟ್ 2 ಅಂತಲೂ ಕೂಡ ಹೇಳ್ಬೋದು. ಮನೆ ಹಾಳು ಮಾಡೋದರಲ್ಲಿ, ಮನೆಯ ಮನಸ್ಥಿತಿಗಳನ್ನು ಬದಲಾಯಿಸೋದರಲ್ಲಿ ಈತನ ಪಾತ್ರವು ಕೂಡ ಪ್ರಮುಖವಾಗಿದೆ. ಹೀಗಾಗಿ ಈಗ ಒಂದು ಕಡೆ ಗಿಲ್ಲಿ ನಟ ಇಡೀ ಬಿಗ್ ಬಾಸ್ ಮನೆಯ ಟಾರ್ಗೆಟು, ಮತ್ತೊಂದು ಕಡೆ ಹೊರಗಡೆಯೂ ಕೂಡ ಗಿಲ್ಲಿ ನಟ ಎಲ್ಲೋ ಒಂದು ಕಡೆ ಮಾಡ್ತಿರುವಂಥ ತಮಾಷೆಗಳು ಸರಿಯಲ್ಲ ಅಂತಲೂ ಕೂಡ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಕೆಲವೊಂದು ಎಷ್ಟಿರಬೇಕು ಅಷ್ಟೇ ಇರಬೇಕು, ಅತಿ ಆದರೆ ಅಮೃತನೂ ಕೂಡ ವಿಷ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಗಿಲ್ಲಿ ನಟನ ಕೆಲವೊಂದು ತಮಾಷೆಗಳು ಕೆಲವು ಸಲ ಅತಿ ಆಗಿಬಿಟ್ರೆ ಅದು ಕೂಡ ತಪ್ಪಾಗ್ತದೆ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಕೆಲವೊಂದು ವಿಚಾರಗಳ ಬಗ್ಗೆ ಗಿಲ್ಲಿ ಮಾತನಾಡ್ತಿರುವಂತಹ ರೀತಿಯ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೂಡ ಇದ್ದಾವೆ. ಅಂದರೆ ಅವಶ್ಯಕತೆ ಇಲ್ಲದೇ ಇರೋ ಜಾಗದಲ್ಲಿ ನಾವು ಹೋಗಿ ಮಾತನಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಗಿಲ್ಲಿಯ ಮಾತುಗಳೇ ಸಾಕ್ಷಿ. ಅಲ್ಲಿ ಅವಶ್ಯಕತೆನೇ ಇರೋದಿಲ್ಲ, ಅಲ್ಲಿ ಮಾತನಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತನಾಡಬೇಕು, ಬರಬೇಕು. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಹಾಗೆ ಇರಬೇಕಾಗುತ್ತೆ. ಕೆಲವೊಂದು ವ್ಯಕ್ತಿಗಳ ಜೊತೆಗೂ ಕೂಡ ಹಾಗೆ. ಏನು ಕೂಡ ಮಾತನಾಡದೇ ಇರುವಂಥದ್ದು ನಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಯಾವ ಜಾಗದಲ್ಲಿ ಯಾವ ರೀತಿ ಹೇಗೆ ಏನು ಮಾತನಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಂತಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಗಿಲ್ಲಿ ಟಾರ್ಗೆಟ್ ಆಗ್ತಿದ್ದಾನೆ ಅಂತೇಳಿ ನಿಮಗೂ ಕೂಡ ಅನಿಸ್ತಿದೆಯಾ? ಮತ್ತು ಗಿಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸದಿಂದ ತಪ್ಪು ಮಾಡ್ತಿದ್ದಾನೆ ಅಂತಲೂ ಕೂಡ ಅನಿಸ್ತಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.